ವೀಕ್ಷಕರೇ, ಇಂದು ಜುಲೈ 30. ಹಾಗೆ ವೀಕ್ಷಕರೇ, ಇವತ್ತಿನ ಪಂದ್ಯದಲ್ಲಿ ಶ್ರೀಲಂಕಾ ಹಾಗೂ ಇಂಡಿಯಾ ತಂಡವು 3ನೇ T20 ಪಂದ್ಯದಲ್ಲಿ ಮುಖಾಮುಖಿಯಾಗುತ್ತಿವೆ. ಹಾಗೆ ಈ ಒಂದು ಪಂದ್ಯವು ಕೂಡ ಪಲ್ಲೆಕೆಲೆ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಜರುಗಲಿದೆ. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯವು ಸುಮಾರು 7 ಗಂಟೆಗೆ ಆರಂಭವಾಗಲಿದ್ದು, ಹಾಗೆ ಈ ಒಂದು ಪಂದ್ಯಕ್ಕೂ ಕೂಡ ಮಳೆ ಬರುವ ಸಂಭವವಿದೆ. ಹಾಗಿದ್ದರೆ ವೀಕ್ಷಕರೇ, ಈ ಒಂದು ವಿಡಿಯೋದ ಅಪ್ಡೇಟ್ಸ್ ತಿಳಿಯೋದಕ್ಕಿಂತ ಮುಂಚಿತವಾಗಿ ಇವತ್ತಿನ ಪಂದ್ಯದಲ್ಲಿ ಲಂಕಾ ತಂಡವು ಗೆಲ್ಲುತ್ತಾ ಅಥವಾ ಇಂಡೋ ತಂಡವು ಗೆಲ್ಲುತ್ತಾ ಎಂಬುದನ್ನು ದಯವಿಟ್ಟು ಈಗಲೇ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ. ಹೌದು ವೀಕ್ಷಕರೇ, ನೀವು ಮಾಡುವ ಒಂದೊಂದು ಕಮೆಂಟ್ಸ್ ಕೂಡ ಬಹಳ ಮುಖ್ಯವಾಗಿರುತ್ತವೆ. ಹಾಗಿದ್ದರೆ ಇವತ್ತಿನ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡಕ್ಕೆ ಮೇಲುಗೈ ಏನೆಂದರೆ ವಿನ್ನಿಂಗ್ ಪ್ರಾಬಬಿಲಿಟಿಯು 71% ಟೀಮ್ ಇಂಡಿಯಾ ತಂಡದ ಕಡೆಗೆ ಇದೆಯಾ. ಇನ್ನು ವೀಕ್ಷಕರೇ, ಉಳಿದಂಥ 29% ಶ್ರೀಲಂಕಾ ತಂಡದ ಪರ ಇದೆಯಾ. ಹೌದು ವೀಕ್ಷಕರೇ, ಈ ಒಂದು ಸೀರೀಸ್ನಲ್ಲಿ ಟೀಮ್ ಇಂಡಿಯಾ ತಂಡವು ಒಳ್ಳೆಯ ಪ್ರದರ್ಶನ ಕೊಟ್ಟು ಈ ಒಂದು ಸೀರೀಸನ್ನು ಕೈವಶಪಡಿಸಿಕೊಂಡಿದೆಯಾ. ವೀಕ್ಷಕರೇ, ಜುಲೈ 27ರಂದು ನಡೆದಿದ್ದ ಮೊದಲ T20 ಪಂದ್ಯದಲ್ಲಿ ಭಾರತ ತಂಡವು 43 ರನ್ಗಳ ಭರ್ಜರಿ ಗೆಲುವು ದಾಖಲಿಸಿದರೆ, ಇತ್ತ ವೀಕ್ಷಕರು ಮೊನ್ನೆ ಜುಲೈ 28ರಂದು ನಡೆದಿದ್ದ ದ್ವಿತೀಯ T20 ಪಂದ್ಯದಲ್ಲಿ ಭಾರತ ತಂಡವು DLS ಮೆಥಡ್ ಪ್ರಕಾರ 7 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದೆಯಾ. ಹಾಗೆ ಇಂದು ಉಳಿದಿರುವಂಥ ಒಂದು ಪಂದ್ಯದಲ್ಲಿ ಇಲ್ಲೂ ಕೂಡ ಗೆಲ್ಲುವ ತವಕದಲ್ಲಿದೆಯಾ. ಇನ್ನು ಈ ಒಂದು ಪಂದ್ಯದ ಪಿಚ್ ರಿಪೋರ್ಟ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಹೌದು, ಈ ಒಂದು ಪಿಚ್ ಬ್ಯಾಟ್ಸ್ಮನ್ ಹಾಗೂ ಬೌಲರ್ಗಳಿಗೆ ತುಂಬ ಅನುಕೂಲಕರವಾಗಿದೆಯಾ. ವೀಕ್ಷಕರೇ, ಇವತ್ತಿನ ಪಂದ್ಯದ ಪಿಚ್ ಸಮತೋಲಿತವಾಗಿದ್ದು, ಹಾಗೆ ವೀಕ್ಷಕರೇ, ಬ್ಯಾಟ್ಸ್ಮನ್ ಹಾಗೂ ಬೌಲರ್ಗಳಿಗೆ ತುಂಬ ಅನುಕೂಲಕರವಾಗಿದೆಯಾ. ಇನ್ನು ಈ ಒಂದು ಮೈದಾನದಲ್ಲಿ ಆಡಿದಂಥ 24 T20 ಪಂದ್ಯಗಳ ಪೈಕಿ 12 ತಂಡಗಳು ಚೇಸಿಂಗ್ ಮಾಡಿ ಗೆದ್ದಿವೆ. ಇನ್ನು ಮೊದಲ ಇನ್ನಿಂಗ್ಸ್ನ ಸರಾಸರಿ ಸ್ಕೋರ್ 168 ಆಗಿದೆಯಾ ಮತ್ತು ಸ್ಪಿನ್ನರ್ಗಳಿಗೆ ತುಂಬ ಸಹಾಯವಾಗುತ್ತದೆ ಎಂದು ಪಿಚ್ ರಿಪೋರ್ಟ್ ಹೇಳುತ್ತಿದೆಯಾ. ಇನ್ನು ಈ ಒಂದು ಪಿಚ್ನ ವೆದರ್ ಮಳೆಯಾಗುವಂಥ ಸಾಧ್ಯತೆ 23% ಇದೆಯಾ. ವೀಕ್ಷಕರೇ, ಇದಾಗಿತ್ತು 3ನೇ T20 ಪಂದ್ಯದ ಪಿಚ್ ರಿಪೋರ್ಟ್ ಹಾಗೂ ವೆದರ್ ಕಂಡೀಷನ್ ಬಗ್ಗೆ ಮಾಹಿತಿಯ. ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡಿ.